ಈ ಒಂದು ಹೋಪ್ ಅಲ್ವಾ, ಒಂದು ಬೆಳಕು. ಒಂದು ಬೆಳಕು ನೋಡ್ಕೊಂಡು ನಾವು ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ಆ ಬೆಳಕು ಹಾರೋಗ್ಬಿಟ್ರೆ ಏನ್ ಕಾಣುತ್ತೆ ನಿಮ್ಗೆ? ನಾವೇ ಬ್ಲೈಂಡ್ ಆಗ್ಬಿಡ್ತೀವಿ ಅಲ್ವಾ? ಮುಂದೆ ಹೆಜ್ಜೆ ಇಡಕ್ಕಾಗಲ್ಲ, ಹಿಂತಿರೋಗಳು ಮುಂತಿರೋಗಳು ಏನು ಮಾಡೋಕ್ಕಾಗಲ್ಲ ನಾವು. ಆ ರೀತಿ ಇದ್ದ ಒಬ್ಬ ವ್ಯಕ್ತಿ ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ಶಕ್ತಿ, ಒಂದು ಬೆಳಕಾಗಿದ್ದಂಥ ವ್ಯಕ್ತಿ. ಅಂಥ ವ್ಯಕ್ತಿನ ಕಳ್ಕೊಂಡಾಗ ದಿಕ್ಕಾಪಾಲ ಆಗ್ಬಿಟ್ವಿ ನಾವು. ನೋಡಿ, ಅಣ್ಣ ಅವ್ರು ಹೋಗಿ ಒಂದು 2-3 ವರ್ಷ ನಮಗೆ ಲೀಡರ್ ಯಾರು ಅಂತ ಗೊತ್ತಾಯಿಲ್ಲ. ತಕ್ಕ ಮಟ್ಟಿಗೆ ಅಂಬರೀಷ್ ಅವ್ರು ಲೀಡರ್ಶಿಪ್ ತಗೊಂಡ್ರು. ಈಗ ಅಂಬರೀಷ್ ಅವ್ರ ಮೇಲೆ ಯಾರು ನಮಗೆ ಗೈಡ್ ಮಾಡೋರು, ಒಂದು ಬುದ್ಧಿ ಮಾತು ಹೇಳೋರು, ಒಂದು ಇದು ಹೇಳೋರು ಯಾರೂ ಇಲ್ವಲ್ಲ. ನಾನು ನಾಯಕ ಆಗಬೇಕು ಅಂತ ಆಗಕ್ಕಾಗಲ್ಲ. ಅವನ ವ್ಯಕ್ತಿತ್ವದಲ್ಲಿ, ಅವನ ಗುಣಗಳಲ್ಲಿ, ಅವನ ಅಭ್ಯಾಸಗಳಲ್ಲಿ, ಅವನು ಏನೊಂದು ವ್ಯಕ್ತಿತ್ವನ ನೋಡ್ಕೊಂಡು ಬೆಳೆದಿರ್ತಾನೆ, ಜನ ಏನು ಅವನ ವ್ಯಕ್ತಿತ್ವ ನೋಡಿರ್ತಾರೆ, ಅದನ್ನು ಗುರುತಿಸಿ ಜನನೇ ಅವ್ರನ್ನ ನಾಯಕ ಮಾಡೋದು. ಹೌದು, ನಿಜ. ಯಾರೋ ವ್ಯಕ್ತಿ ಸಡನ್ ಆಗ್ಬಿಟ್ಟು ನಾನು ಲೀಡರ್ಶಿಪ್ ತಗೊಂತೀನಿ ಅಂದ್ರೆ ಸಾಗೋಕೆ ಸಾಧ್ಯವೇ ಇಲ್ಲ. ಅಣ್ಣವರು ಕೂಡ ಹಂಗ ಹೇಳಿದವರು ಇಲ್ಲ, ಎಲ್ಲರೂ ಯಾರು ಹೇಳಿಲ್ಲ. ಯಾರು ಅಂಬರೀಷ್ ಅವ್ರು ಹೇಳಿದ್ರ? ಅವರು ಹೇಳಿಲ್ಲ. ಅದಾಗೋದು ಅಷ್ಟೇ. ಅದಾಗುತ್ತೆ. ಇವತ್ತು ನಮಗೆ 250 ಜನ 300 ಜನ MLA ಅಂದ್ರೆ ಒಬ್ಬ ವ್ಯಕ್ತಿ CM ಆಗ್ತಾರೆ. ಹೌದು. ಆ ಪಾರ್ಟಿಯಲ್ಲೇ 150 ಜನ MLA ಎಲೆಕ್ಟ್ ಆಗಿರ್ತಾರೆ ಅಂತಾರೆ. ಯಾಕಂದ್ರೆ ಆತನಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಆತನಲ್ಲ ಅಥವಾ ಇನ್ನೊಬ್ಬರಲ್ಲೂ ಇರ್ಬೋದು, ಇಬ್ಬರಲ್ಲಿ ಪೈಪೋಟಿ ಇರ್ಬೋದು. ಆ ಕ್ವಾಲಿಟಿ ಇದ್ರೆ ತಾನೇ ಕೊಡೋಕೆ ಸಾಧ್ಯ. ಯಾರ್ಯಾದ್ರು ಇದ್ರಕ್ಕೆ ಸಾಧ್ಯವೇ ಇಲ್ವಲ್ಲ. ಎಲ್ಲೇ ಅದು ಯಾವುದೇ ಲೀಡರ್ಶಿಪ್ ಇಟ್ ಹ್ಯಾಸ್ ಟು ಹ್ಯಾಪನ್ ಬೈ ಇಟ್ ಸೆಲ್ಫ್. ಆಗ್ಬೇಕು. ನಿನ್ನ ಆಲೋಚನೆಗಳಲ್ಲಿ, ನಿನ್ನ ಅಭ್ಯಾಸಗಳಲ್ಲಿ, ನೀನು ನಡ್ಕೊಳ್ಳೋ ರೀತಿಯಲ್ಲಿ, ನೀನು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅದೇ ನಿನ್ನ ಆರಿಸ್ಕೊಳುತ್ತೆ, ಅದೇ ನಿನ್ನ ನಾಯಕನಾಗಿ ಮಾಡುತ್ತೆ ಅಲ್ವಾ? ಸೊ ಯಾರು ಬಲವಂತಾಗಿ ಯಾರನ್ನೂ ನಾಯಕ ಮಾಡೋಕ್ಕಾಗಲ್ಲ, ಅಥವಾ ಯಾರು ನಾನು ಆಗ್ತೀನಿ ಅಂತ ಹೋದ್ರೂ ಆಗ ಸಾಧ್ಯ ಇಲ್ಲ. ಆ್ಯಂಡ್ ಸಮಸ್ಯೆ ಬಂದರೂ ನೇರವಾಗಿ ಅವ್ರ ಹತ್ರನೇ ಹೋಗ್ತಾ ಇದ್ರು. ಆ ಥರದ್ದೇನು ಕಾಣ್ತಾ ಇಲ್ಲ ಇವತ್ತು. ಕಾಣದಿರೋದೇ ಸಮಸ್ಯೆ ಆಗಿರೋದು. ಅದು ಆ ವ್ಯಾಕ್ಯೂಮ್ ಇದೆ, ಆ ಲೀಡರ್ಶಿಪ್ ತಗೊಳ್ಳೋಂಥ ವ್ಯಾಕ್ಯೂಮ್ ಇದೆ. ಆ ವ್ಯಾಕ್ಯೂಮ್ ಫಿಲ್ ಆಗ್ಬೇಕದು. ಆಗುತ್ತೆ. ಸ್ವಲ್ಪ ಟೈಮ್ ತಗೋಬೋದು, ಇನ್ನೊಂದು ತಗೋಬೋದು. ಅಲ್ಲವರೆಗೂ ನಾವು ಈ ತೊಂದರೆಗಳನ್ನ ಅನುಭವಿಸ್ತಾ ಇರಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಅದು ಇಲ್ಲೇ ಅಲ್ಲ, ಎಲ್ಲ ಇಂಡಸ್ಟ್ರೀಸಲ್ಲೂ ಆಗಿದೆ. ಅದು ಎಲ್ಲ ಇಂಡಸ್ಟ್ರೀಸಲ್ಲೂ ಆಗಿದೆ. ಈ ಇಂಡಸ್ಟ್ರಿಯಲ್ಲಿ ನಮಗೆ ಅದ್ಭುತವಾದ ವರ ಇತ್ತು ಆ್ಯಕ್ಚುಲಿ. ಹೌದು, ನಿಜ. ಪ್ರಾಬಬ್ಲಿ ಶಂಕರ ಇದ್ದಿದ್ರೆ ಇವತ್ತು ಆಗ್ತಿದ್ದು ನಾನು. ಶಂಕರ ಇದ್ದರೆ ಆಗ್ತಿದ್ದು ನಾನು. ನಮ್ಮ ಅನಂತರು ಆ ಥರದಕ್ಕೆಲ್ಲ ಹೋಗೋರಲ್ಲ. ಅವರು ವೆಲ್ ಡಿಸಿಪ್ಲಿನ್, ಅವ್ರದ್ದು ಇದಾದಂತ ನೋಡ್ಕೊಳ್ಳೋಂಥ ವ್ಯಕ್ತಿತ್ವ ಅವರು. ಸೊ ಈ ಥರದ ಕ್ವಾಲಿಟೀಸ್ಗೆ ಬೇಕಾಗಿರೋ ಲೀಡರ್ಶಿಪ್ ಬೇರೆ. ಆ ಥರ ವ್ಯಕ್ತಿ ಯಾರಾದ್ರೂ ಉಟ್ಕೋತಾ ಮುಂದಕ್ಕೆ ಆಗುತ್ತೆ ಅಂತ ಒಂದು ಆಸೆ. ಖಂಡಿತ ಆಗುತ್ತೆ. ಇವತ್ತಿಗೆ ಟೈಮ್ ಅಲ್ಲ ಅದು. ಇವತ್ತಿಗೆ ಆ ಥರದ್ದು ಪಕ್ವ ಆಗಿಲ್ಲ. ಆ ಥರದ ಒಂದು ಸಸಿ ಉಟ್ಕೊಂಡಿಲ್ಲ ಇನ್ನು. ತರ್ಕ ಸಿನಿಮಾ ನೋಡ್ಬಿಟ್ಟು ಫಸ್ಟ್ ನಾನು ಮಾಡಿದ್ದು ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಬಣ್ಣದ ಗೆಜ್ಜೆ ಸಿನಿಮಾ ಬಂದು ಪ್ರೇಮ ಯುದ್ಧ ಅಂತ ತೆಲುಗಲ್ಲೂ ಮಾಡಿದ್ರು ಅವರು. ಸೊ ನನ್ನನ್ನು 2ರಲ್ಲೂ ಕ್ಯಾಸ್ಟ್ ಮಾಡಿದ್ರು. ತೆಲುಗಲ್ಲೂ ನಾನೇ ಆ ಕ್ಯಾರೆಕ್ಟರ್ ಮಾಡ್ತಿದ್ದೆ, ಕನ್ನಡದಲ್ಲೂ ನಾನೇ ಮಾಡ್ತಿದ್ದೆ. ಅದು ಆ್ಯಕ್ಚುಲಿ ಮೊದಲನೇ ಸಿನಿಮಾ ನಾನು ತೆಲುಗು ಸಿನಿಮಾ ಶುರು ಮಾಡಿದ್ದು. ಬಟ್ ಆ ಸಿನಿಮಾ ಮುಗಿಸೋ ಅದು ದೊಡ್ಡ ಬಜೆಟ್ ಸಿನಿಮಾ, ಲೇಟ್ ಆಯಿತು. ಅಷ್ಟರಲ್ಲಿ ನಾನು ತರ್ಕ ಸಿನಿಮಾ ರಿಲೀಸ್ ಆಗಿತ್ತು. ತರ್ಕ ಸಿನಿಮಾನ ನೋಡಿದಂಥ ಒಬ್ಬ ನಮ್ಮ ಆಂಧ್ರ ನಿರ್ಮಾಪಕರು ಪೋಖ್ರಿ ಬಾಬುರಾವ್ ಅಂತೇಳಿ, ಅವರು ಇಲ್ಲಿ ನಮ್ಮ KCN ವೇಣುಗೋಪಾಲ್ ಜೊತೆಯಲ್ಲಿ ಬೇರೆ ಒಂದು ಸಿನಿಮಾ ಮಾಡ್ತಿದ್ರು. ಈಗ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಅವರು ಈ ಸಿನಿಮಾ ನೋಡ್ಬಿಟ್ಟು ನನಗೆ ಆರ್ಟಿಸ್ಟ್ ಬೇಕು, ನನಗೆ ಕೊಡಿಸ್ಕೊಡಿ ಅಂತೇಳಿ KCN ವೇಣುಗೋಪಾಲು ನಮ್ಮ ಪರಿಚಯ, ನಮಗೆ ಸಂಬಂಧನ ಆಗಬೇಕು. ಸೊ ವೇಣುಗೋಪಾಲು ದೇವ್ ಬಾಮ ತೆಲುಗು ಸಿನಿಮಾ ಒಂದು ಮಾಡ್ಬೇಕಂತ, ನೀನೇ ಬೇಕು ಅಂತ ಕೇಳ್ತಿದ್ದಾರೆ. ಸರಿ ಆಯಿತು, ಭೇಟಿ ಹಾಕೋಣ ಬಿಡಿ ಮಾತಾಡ್ಸೋ ಅಂತ ಮಾತಾಡಿದ್ರು. ಫಿಕ್ಸ್ ಆಯಿತು. ಭಾರತ ನಾರಿ ಅಂತ ಒಂದು ಸಿನಿಮಾ, ಆ ಸಿನಿಮಾನ ಮಾಡಿದೆ. ಸೊ ಹಂಗಾಗಿ ತೆಲುಗು ಪ್ರಯಾಣ ಶುರುವಾಯಿತು. ಅದೃಷ್ಟವಶ ಏನಂತ ಹೇಳಿದ್ರೆ, ತೆಲುಗುವಲ್ಲಿ ನಾನು ಆ ಸಮಯದಲ್ಲಿ ಆ ಒಂದು 2 ವರ್ಷ ಮಾಡಿದಂಥ ಸಿನಿಮಾಗಳು ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು. ಒಂದು ಚಿರಂಜೀವಿ ಚಿತ್ರ ಮಾಡಿದಾಗ್ಬೋದು, ನಾಗಾರ್ಜುನ ಚಿತ್ರ ಮಾಡಿದಾಗ್ಬೋದು, ಅಥವಾ ಬಾಲಕೃಷ್ಣ ಚಿತ್ರ ಮಾಡಿದಾಗ್ಬೋದು, ಇನ್ನೊಬ್ಬ ಎಲ್ಲನೂ ಸೂಪರ್ ಹಿಟ್ ಸಿನಿಮಾಗಳಾಗ್ಬಿಟ್ರು. ಸೊ ಹಂಗಾಗಿ ಸಾಕಷ್ಟು ಸಿನಿಮಾಗಳು 2 ವರ್ಷದಲ್ಲೇ ಸಾಕಷ್ಟು ಸಿನಿಮಾಗಳು ಮಾಡಿದೆ. ಅದೇ ಸಮಯದಲ್ಲಿ ಕ್ರಮೇಣವಾಗಿ ನಾನು ಇಲ್ಲಿ ಹೀರೋ ಗಿರಿ ಬರ್ತಾ ಹೋಯ್ತು. ಆದರೂ ಅಲ್ಲಿ ನಾನು ಬಿಡಲಿಲ್ಲ. ಅಲ್ಲೂ ಮಾಡ್ತಾ ಇದ್ದೆ, ಇಲ್ಲೂ ಮಾಡ್ತಾ ಇದ್ದೆ. ಒಂದು ಪಾಯಿಂಟ್ ಬಂದಾಗ ಇಲ್ಲಿ ತುಂಬ ಒಳ್ಳೆ ರೇಂಜಿಗೆ ಹೋಗ್ತಾ ಇತ್ತು ಸಿನಿಮಾಗಳು. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಿನಿಮಾ ಮಾಡೋ ಟೈಮಲ್ಲಿ ಅಲ್ಲಿ ಚಿರಂಜೀವಿ SP ಪರಶುರಾಮ್ ಅಂತ ಸಿನಿಮಾ ಮಾಡಿದ್ದೆ. ಆವಾಗ ನಮ್ಮ ರಾಮು ಅವ್ರು ಹೇಳಿದ ಮಾತಿದ್ರು, ಸರ್ ನಮಗೆ ಡಬ್ಬಿಂಗ್ ರೇಟ್ಸು ಡ್ರಾಪ್ ಆಗ್ತಾ ಇದೆ, ನೀವು ಅಲ್ಲಿ ಮಾಡದೇ ಇದ್ರೆ ಒಳ್ಳೇದು ಅಂತ. ಇಲ್ಲ ನೋಡೋಣ ನಮ್ಮವರೇ, ಅಲ್ಲೂ ಚೆನ್ನಾಗಿದೆ ಮಾರ್ಕೆಟ್, ನಮಗೆ ನೋಡೋಣ ಅಂತ ಹೇಳಿದೆ. ಅಷ್ಟರಲ್ಲಿ ದಾವಣಗೆರೆಯಲ್ಲಿ ಒಂದು ಗಲಾಟೆ ಆಗಾಯ್ತು. ಅದು SP ಪರಶುರಾಮಲ್ಲಿ ಚಿರಂಜೀವಿ ಅವರು ಚಪ್ಪಲಿಯಲ್ಲಿ ಹೊಡೆಯೋದು ಒಂದು ಸೀನ್ ಇದೆ. ಆ ಸೀನ್ ನೋಡಿ ನಮ್ಮ ಹೀರೋಗಳು
ಬೇರೆ ಹೀರೋಗಳ ಕೈ ಚಪ್ಪಲಿ ಹೊಡ್ಸ್ಕೊತಾನೆ ಅಂತ ಸ್ಕ್ರೀನ್ ಅರ್ಧಕ್ಕೆ ಗಲಾಟೆ ಮಾಡ್ಬಿಟ್ರು. ಓಕೆ ಓಕೆ ಓಕೆ. ಸೊ ಆ ರಿಯಾಕ್ಷನ್ ಬಂದ್ಮೇಲೆ ಇನ್ನು ಇವ್ರಿಗೂ ಪ್ರೊಡ್ಯೂಸರ್ಸ್ ಬೇರೆ, ಬಟ್ ಅಭಿಮಾನಿಗಳ ಮನಸ್ಸು ನೋವು ಮಾಡೋದು ಕಷ್ಟ ಅಲ್ಲ. ಕಷ್ಟ. ಹೌದು. ಸೊ ಹಾಗಾಗಿ ಕ್ರಮೇಣ ಅದು ಕಡಿಮೆ ಉಂಟಾಗ ಎಸ್ ಪಿ ಪರಶುರಾಮಲ್ಲಿ ಅದು ನಾನು ಮಿನಿಸ್ಟರ್ ಆಗಿದ್ದಾಗ ಅವ್ರಿಗೆ ಅದೇ ತರ ಹಿಂಸೆ ಮಾಡಿರ್ತೀನಿ ನಾನು. ಓಕೆ. ಸೊ ಅದು ರಿಪೀಟ್ ಆಗುತ್ತೆ ಅಷ್ಟೇ. Okay, okay. ಅಭಿಮಾನ accept ಮಾಡಕ್ ಆಗಿಲ್ಲ. ಆಗಿಲ್ಲ ಅದನ್ನ. ಅಯ್ಯೋ ಚಿರಂಜೀವಿ ಜಮ್ಮಪ್ಪ ಮ್ಯಾನ್, ಜೆಂಟಲ್ ಮ್ಯಾನ್ ಹೇಳ್ತೇವೆ. ಅದ್ಭುತ ವ್ಯಕ್ತಿತ್ವ ಹೆಂಗೆ ಅಂತ ಹೇಳ್ತೀನಿ ಕೇಳಿ ನಿಮ್ಗೆ. ಉದಾಹರಣೆಗೆ ನಾನು ಬ್ಯಾಂಗ್ಳೂರಿಂದ ಹೊರಡಬೇಕಾಗಿತ್ತು. ಈ ತೆನ್ಕಾಸಿ ಅಂತೇಳಿ ತಮಿಳ್ನಾಡು ಕೇರಳ ಬಾರ್ಡರಲ್ಲಿ ಒಂದು ಟ್ರೈನಲ್ಲಿ ಶೂಟಿಂಗು ನಮಗೆ. ಸರಿ, ಪ್ರೊಡಕ್ಷನ್ ಮ್ಯಾನೇಜರ್ ಯಾರೋ ಫೋನ್ ಮಾಡಿದ್ರು, ಸರ್ ನಿಮ್ಗೊಂದು ಕಾರ್ ಹೇಳ್ತೀನಿ, ನೀವು ಅಲ್ಲೇಯಿಂದ ಬಂದ್ಬಿಡಿ, ಹತ್ರ ಆಗುತ್ತೆ, ನಾವೆಲ್ಲ ಇಲ್ಲಿಂದ ಟ್ರೈನಲ್ಲಿ ಬರ್ತೀನಿ ಅಂತ. ಚಿರಂಜೀವಿ ಅವರು ಕರ್ಸ್ರಿ ಅವ್ರನ್ನ ಇಲ್ಲೇ. ನಾನು ಹೆಸರು ನೋಡಿ, ಸರ್ ಇಲ್ಲ ನೀವು ಇಲ್ಲೇ ಬರ್ಬೇಕಂತೆ ಹೈದರಾಬಾದ್ಗೆ. ಯಾಕ್ರಿ? ಇಲ್ಲ ಸಾರ್ ಹೇಳಿದಾರೆ ಬನ್ನಿ. ಟ್ರೈನ್ನಲ್ಲಿ ಒಂದು ಕುಪೆ ಬುಕ್ ಮಾಡಿ ಅವರು ಜೊತೆ ಕೂತ್ಕೊಂಡು ನೀವೆಲ್ಲ ಹಂಗ ಹೋಗ್ಬಿಟ್ರೆ ನಾನು ಒಬ್ಬನೇ ಬೋರ್ ಆಗಲ್ಲ ನೋಡ್ರಿ ನನಗೆ, ಬನ್ರಿ ಅಂತ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು, ಯಾಕಂದ್ರೆ ಜರ್ನಿ ಅದು ಸುಮಾರು ಒಂದು ಫುಲ್ ನೈಟ್ ಜರ್ನಿ ಆಗುತ್ತೆ, ಮಾತಾಡ್ಕೊಂಡು ಟ್ರೈನಲ್ಲಿ ಹೋಗಿದ್ದು. ಇದು ಅವ್ರ ಸ್ನೇಹ ಸ್ವಭಾವ. ಆಯ್ತಾ, ಇಷ್ಟೆಲ್ಲ ಆಯ್ತು. ಸರಿ, ಅದ್ರ ಜೊತೆಲಿದ್ದು ತುಂಬಾ ಕಾಲ ಕಳೆದ್ವಿ. ಸುಮಾರು ಒಂದು 8-12 ದಿನ ನಾವು ಶೂಟಿಂಗ್ ಮಾಡಿದ್ವಿ ಅನ್ಸುತ್ತೆ, ಎಷ್ಟು ದಿನ ಅಂತ ನೆನಪಿಲ್ಲ ನನಗೆ. ತುಂಬಾ ಕೆಲಸ ಆಯ್ತು, ಮಾಡಿದ್ವಿ. ನನಗೆ ಒಂದು ಡೇಟಲ್ಲಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಕಮಿಟ್ಮೆಂಟ್ ಇತ್ತು. ಸರಿ, ಅಲ್ಲಿ ಮಾಡ್ತಿದ್ವಿ. ಕಾರಣಾಂತರಗಳಿಂದ, ಯಾಕಂದ್ರೆ ಟ್ರೈನ್ ಕೆಲಸ ಎಲ್ಲ ಓಡಿಸೋದು ನಿಲ್ಸೋದು, ಮುಂದಕ್ಕೆ ತರೋದು ನಿಲ್ಸೋದು, ಈ ಥರದ್ದು ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಅಲ್ಲಿ ಒಂದು 2 ದಿನ ಡಿಲೇ ಆಗೋಯ್ತು ವರ್ಕು. ಸರಿ, ಅವತ್ತು ನಮಗೆ ಕಾಂಟ್ಯಾಕ್ಟ್ ಏನಿಲ್ಲ. ರೂಮಿಗೆ ಬಂದ್ಮೇಲೆ ಲ್ಯಾಂಡ್ ಲೈನ್ ಫೋನ್ ಮಾಡ್ಬೇಕು ಯಾರಿಗಾದ್ರೂ ಮಾಡ್ಬೇಕಾದ್ರೆ. ಸೊ ಬಂದು ಇಲ್ಲಿ ಸ್ವಲ್ಪ ಬೇಜಾರು ಮಾಡ್ಕೊಂಡು, ಇಲ್ಲ ಬರ್ಬೇಕು, ನೀವು ತೊಂದರೆ ಆಗ್ತೀವಿ ನಮಗೆ, ಒಂದಿನ ಅಡ್ಜಸ್ಟ್ ಮಾಡ್ತೀವಿ, ನಾಳೆ ಹೇಗಾರ ಬಂದ್ಬಿಡಿ ಅಂತ. ಸರಿ, ನಾನು ಅಲ್ಲಿ ಹೇಳಿದೆ, ಚಿರಂಜೀವಿ ಆಯ್ತು ಮುಗಿಸ್ಬೋಣ, ಕಳ್ಸೋಣ ನಿಮಗೆ, ಡೋಂಟ್ ವರಿ ಅಂತೇಳಿ ಬನ್ನಿ ಅಂತೇಳಿ ಮಾಡಿದ್ರು. ಕೆಲಸ ಎಲ್ಲ ಮುಗಿಸ್ರು. ನಾನು ಹೇಳಿದೆ, ಹೆಂಗಾರು ರಾತ್ರಿ ನಾನು ಬೆಂಗಳೂರು ಸೇರ್ಕೋಬೇಕು ಸರ್ ಅಂತ. ನೀವು ಯಾಕೆ ಬರಿ ಮಾಡ್ತೀರಾ ಬನ್ನಿ ಅಂತ. 1-1.5 ಗಂಟೆವರೆಗೂ ಲಿಸ್ಟ್ ಮುಗಿಸ್ಬಿಟ್ರು ನನ್ನ ಕೆಲಸ. ಮಾಸ್ಟರ್ಗೆ ಹೇಳಿ ದೇವರಾಜರ ಕೆಲಸ ಮುಗಿಸ್ಬಿಡಿ ಅಂತೇಳಿ ಮುಗಿಸ್ಬಿಟ್ರು. ಸರಿ, ಮೈಯೆಲ್ಲ ರಕ್ತ ಆಗಿತ್ತು, ಎಲ್ಲ ಆಗಿತ್ತು. ಅಲ್ಲೇ ಟ್ರೈನಲ್ಲೇ ಬಾತ್ರೂಮ್ ಇರ್ತಲ್ಲ, ಅದರಲ್ಲೇ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲ ಆಗಿ ಬಂದು 4 ಗಂಟೆಗೇನು ಟ್ರೈನು. ಅಂದರೆ ನಾವಿರೋ ಲೊಕೇಶನ್ ಸುಮಾರು ಒಂದು 40 ಕಿಲೋಮೀಟರ್ ಬರಬೇಕು ರೈಲ್ವೆ ಸ್ಟೇಷನ್ಗೆ. ನಾನು ಆಗಲೇ 1:30 ಆಗಿದೆ ಅಲ್ಲಿ. ಸರಿ, ನಾನು ಬಂದು ರೆಡಿ ಆಗ್ಬಿಟ್ಟು ಬ್ಯಾಗೆಲ್ಲ ತಗೊಂಡು, ಸರ್ ನಾವು ಹೊಡ್ತೀನಿ, ಕೂತ್ಕೊಳ್ಳಿ, ನಾವು ಕಾಯ್ತಾ ಇದೀವಿ ಊಟಕ್ಕೆ, ಕೂತ್ಕೊಳ್ಳಿ, ಊಟ ಸರ್ ನೀವು ಊಟ ಮಾಡೋಕ್ಕಿಲ್ಲ ಸರ್. ಏನು ಸರ್ ನೀವು ಬಾಯ್ ಹೇಳುವಾಗ ನಾನು ಊಟ ಮಾಡ್ಬಿಟ್ರೆ, ನೀವು ಇದಕ್ಕೆ ಊಟ ಮಾಡೋ ಕೂತ್ಕೊಳ್ಳಿ ಅಂತ. ನಾವು ಊಟ ಮಾಡಿದ್ಮೇಲೆ ಕಳಿಸಿದ್ರು ಸರ್. ಯು ವಾಂಟ್ ಬಿಲೀವ್ ಹೆಂಗೆ ಆರ್ಗನೈಸ್ ಮಾಡಿದ್ರು ಅಂದರೆ, ಆ ಟ್ರೈನ್ ಹತ್ರದಿಂದ ಒಂದು ವೆಹಿಕಲ್ ಮ್ಯಾನೇಜರ್, ಹೋಟ್ಲನ್ನ ಆಗಲೇ ವೆಕೇಟ್ ಮಾಡಿಸಿ ಅಲ್ಲೊಬ್ಬ ಮ್ಯಾನೇಜರ್ ಇಟ್ಟಿದ್ರು. ಅಲ್ಲಿಂದ ಗಾಡಿ ರೈಲ್ವೆ ಸ್ಟೇಷನ್ ಬಂದರೆ ಅಲ್ಲಿ ಮ್ಯಾನೇಜರ್ ಆಲ್ರೆಡಿ ಟಿಕೆಟ್ ತಗೊಂಡು ರೆಡಿಯಾಗಿ ಕಾಯ್ತಾ ನಿಂತಿದ್ದ. ನನ್ನ ಗಾಡಿಯಲ್ಲಿ ಕೂರಿಸಿ ಕರೆಕ್ಟ್ ಟೈಮಿಗೆ